ಸೋಮವಾರಪೇಟೆ ಸಮೀಪದ ದೊಡ್ಡಮಳ್ತೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಗೌರಿ ಹಬ್ಬದ ವಿಶೇಷ ಅಂಗವಾಗಿ ಬಾಗಿನ ಅರ್ಪಣೆ ಮಾಡಲಾಯಿತು. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ವತಿಯಿಂದ ಗೌರಿ ಹಬ್ಬದಂದು ಹೊನ್ನಮ್ಮ ತಾಯಿಗೆ ಬಾಗಿನ ಅರ್ಪಣೆ ಮಾಡಿದ್ದು, ವಿಶೇಷವಾಗಿ ಹೊನ್ನಮ್ಮನ ಕುಟುಂಬದವರು ಹೊನ್ನಮ್ಮ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ಕೆರೆಗೆ ಬಾಗಿನ ಅರ್ಪಿಸಿದ್ರು. ನಂತರ ನವದಂಪತಿಗಳಿಂದ ಬಾಗಿನ ವಿಸರ್ಜನೆ ಮಾಡಲಾಗಿದ್ದು, ಅಧಿಕ ಸಂಖ್ಯೆಯಲ್ಲಿ ನವದಂಪತಿಗಳು ಆಗಮಿಸಿದ್ರು. ಈ ಗೌರಿ ಹಬ್ಬದಂದು ಇತಿಹಾಸ ಪ್ರಸಿದ್ಧ ಹೊನ್ನಮ್ಮನ ಕೆರೆಗೆ ವಿವಿಧೆಡೆಗಳಿಂದ ಆಗಮಿಸಿದ ನೂರಾರು ಭಕ್ತರು ಹೊನ್ನಮ್ಮನ ಆಶೀರ್ವಾದ ಪಡ್ಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ನಾವು ಸೋಮವಾರಪೇಟೆ ತಾಲೂಕು ಅಬ್ಬುರ್ಕಟ್ಟೆ ಗ್ರಾಮದಲ್ಲಿ ವಾಸವಾಗಿರೋದು. ನಾವು ಈ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ಒಂದು 30-40 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಈ ಕ್ಷೇತ್ರದ ಮಹಿಮೆ ಏನಂದರೆ, ನಮ್ಮ ತಾಯಿ ನೀರಿದ್ದಾಗ ಅದಕ್ಕೆ ತನ್ನ ಇದನ್ನು ಅರ್ಪಿಸಿಕೊಂಡು ಈ ಕೆರೆಗೆ ನೀರು ಬರುವಂಥ ಒಂದು ಆಗಿನ ಕಾಲದ ಪುಣ್ಯವತಿಯಾಗಿ ಬಂದಿತ್ತು. ಸುಮಾರು ಒಂದು ಶತಮಾನದ ಹಿಂದೆ ಇದಾಗಿರೋಂಥದ್ದು. ಆದ್ದರಿಂದ ಇಲ್ಲಿ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಈ ಗೌರಿ ಗಣೇಶನ ವ್ರತದಂದು ಇದನ್ನು ಪೂಜೆ ಅದ್ದೂರಿಯಾಗಿ ಇಲ್ಲಿ ಮಾಡ್ತಾರೆ ಪ್ರತಿ ವರ್ಷ. ಅದಕ್ಕೆ ನಮ್ಮ ಮಗಳು ಡಬಲ್ ಗ್ರ್ಯಾಜುಯೇಟ್ ಮಾಡಿದ್ದು. ಆದ ಕಾರಣ ಮದುವೆನೇ ಆಗಿದ್ದಿಲ್ಲ. 19-28 ವರ್ಷದವರೆಗೂ ಮದುವೆನೇ ಆಗಿಲ್ಲ. ಆಮೇಲೆ ನಾವು 15 ವರ್ಷದಿಂದ ಬರ್ತಾ ಇದ್ವಿ, ಆದ್ರೂ ಆಯ್ತಾನೆ ಇದ್ದಿಲ್ಲ. ಆಮೇಲೆ ಇವರು ಅರ್ಚಕರು ಹೇಳಿದರು, ಬಂದು ಒಂದು ಬಾಗ್ನ ಬಿಡ್ತೀವಿ ಅಂತ ಹೇಳಿ ಪೂಜೆ ಮಾಡ್ಕೊಳ್ಳಿ. ಆಮೇಲೆ 1 ವರ್ಷ ತುಂಬರೊಳಗೆ ಮದುವೆಗೆ ರೆಡಿ ಆಯಿತು. ಆಮೇಲೆ ಬಿಡೋಣ ಅಂತ ಆಗಿದ್ವಿ, ಆದರೆ ಅವಳು ಗರ್ಭಿಣಿ. ಆಮೇಲೆ ಆದ ಕಾರಣ ಬಿಡೋಕ್ಕಾಗ್ತಾ ಇಲ್ಲ. ಈಗ 3 ವರ್ಷ ಆಯಿತು, ಮಗು ನೆಡ್ದಾಡ್ತಾನೆ, ಗಂಡು ಮಗು. ಆದ ಕಾರಣ ಕರ್ಕೊಂಡು ಬಂದು ಬರ್ತಾರೆ. ನಾವು ಮೊದಲೇ ಬಂದಿದ್ವಿ, ಆದ ಕಾರಣ ಬಿಡೋಣ ಅಂತ ಕ್ಷೇತ್ರ ಬಿಡ್ತೀವಿ. ಪೂಜೆ ಆಗಿಲ್ಲ. ಈ ಪೂಜಾ ಮಹೋತ್ಸವದಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಆಗಮಿಸಿ ಹೊನ್ನಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಕ್ಷೇತ್ರದ ಒಳಿತಿಗೆ ಕೆರೆಗೆ ಬಾಗಿನ ಅರ್ಪಣೆ ಮಾಡಿದರು. ನಂತರ ಕೊಡಗು ಚಾನಲ್ನೊಂದಿಗೆ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಹೊನ್ನಮ್ಮ ತಾಯಿ ದೇವಸ್ಥಾನ ಅಭಿವೃದ್ಧಿಗಾಗಿ ಸುಮಾರು 50 ಲಕ್ಷ ಹಣವನ್ನು ಮೀಸಲಿಟ್ಟಿದ್ದು, ಮುಂಬರುವ ದಿನಗಳಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಶೌಚಾಲಯ, ಸುತ್ತ ತಡೆಗೋಡೆ ನಿರ್ಮಾಣ ಮಾಡಲಾಗುವುದು ಎಂದರು. ಹಾಗೆಯೇ ಈ ಕೆರೆಗೆ ಪ್ರವಾಸೋದ್ಯಮ ಇಲಾಖೆ ಬೋಟಿಂಗ್ ವ್ಯವಸ್ಥೆ ಮಾಡಲು ಅನುದಾನ ಕಲ್ಪಿಸಲಾಗುವುದು ಎಂದರು. ಇದಕ್ಕೂ ಮೊದಲು ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿದ ಶಾಸಕ ಮಂತ್ರಗೌಡ ಸರತಿ ಸಾಲಿನಲ್ಲಿ ನಿಂತು ತಾಯಿ ಹೊನ್ನಮ್ಮ ದರ್ಶನವನ್ನು ಪಡೆದಿದ್ದರು. ಗೌರಿ ಪೂಜೆ ಮಾಡಕ್ಕೆ ನೀವು ಬಂದು ವರ್ಷ ಬಂದು ನಾವು
ಬಾಗಿನ ಬಿಡೋದು ತೋರಿಸ್ತಾ ಇದ್ದಾರೆ. ಈ ಥರ ಸಂಪ್ರದಾಯಗಳು, ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆಶೀರ್ವಾದ ಪಡ್ಕೋಬೇಕು ಅಂತ ಮತ್ತೊಮ್ಮೆ ನಮ್ಮ ಎಲ್ಲರಿಗೂ, ವೀಕ್ಷಕರಿಗೆ ಎಲ್ಲರಿಗೂ, ಹನುಮಂತ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತೀವಿ. ಬೋಟಿಂಗ್ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಬೋಟಿಂಗು ನಾವೇನು ಮಾಡಿದ್ವು, ಈ ಸಲ ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡಿದ್ರು, ಮಾತ್ರ ಲೈಸೆನ್ಸ್ ಇರೋದು ಬೇರೆ ಊರ್ದು ತಂದಿದ್ರು. ಅದಕ್ಕೆ ಇಲ್ಲಿ ಲೈಸೆನ್ಸ್ ಬರಬೇಕು ಅಂತಂದರೆ ಹೊನ್ನಮ್ಮನ ಕೆರೆ ವ್ಯಾಪ್ತದಲ್ಲೇ ಲೈಸೆನ್ಸ್ ಅಂತ ಮಾಡ್ಕೋಬೇಕು. ನಾನು ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡಿ ನಿರಂತರವಾಗಿ, ಯಾಕಂದರೆ ಸೇಫ್ಟಿ ಇಸ್ ಕೀ. ಕಳಿಸಲಿ ನನಗೆ ಗೊತ್ತಿರಂಗೆ ಒಂದು ಸಲ ಬೋಟು ಮಧ್ಯದಲ್ಲಿ ನಿಂತೋಗಿತ್ತು ಅಂತ ನನ್ನ ಒಂದು ಇತಿಹಾಸ ಇತ್ತು. ಆ ವಿಚಾರದಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲನೂ ಕಾಪಾಡಿಕೊಂಡು, ಪ್ಲಸ್ ನೀವು ಹೇಳ್ದಂಗೆ ನೀರಲ್ಲಿ ಪ್ರದೂಷನ್ನು ಬೇರೆ ಬೇರೆ ರೀತಿಯಲ್ಲಿ ಗಲೀಜು ಆಗ್ತಂಗೂ ನಾವು ನೋಡ್ಕೊಳ್ಳೋಕ್ಕೆ ನಾವು ಜವಾಬ್ದಾರಿ ತೊಗೋಬೇಕು ವರ್ಷ ಪೂರ್ತಿಯಾಗಿ. ಯಾಕೆಂದರೆ ನಾವು ಇವತ್ತೆಲ್ಲ ಕಮಿಟಿ ಇರ್ತಾರೆ, ನಿರಂತರವಾಗಿ ದಿನನಿತ್ಯ ನಮ್ಮವ್ರು ಇರೋದಿಲ್ಲ. ಆದ ವಿಚಾರದಲ್ಲಿ ಆ ಕೆರೆನೂ ಕಾಪಾಡೋಕ್ಕೆ ನನಗೆ ಗೊತ್ತಿರಂಗೆ ತೆರವು ಮಾಡಿರೋಂಥ, ಅಂದರೆ ಒತ್ತುವರಿ ಮಾಡಿರೋಂಥ ಸ್ವಲ್ಪ ಬಿಡಿಸೋರೆ. ಹೇಳ್ದಂಗೆ ಕೆರೆಗಳನ್ನ ರಕ್ಷಣೆ ಮಾಡೋದು, ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅನುಕೂಲನೂ ಮಾಡ್ಕೊಳ್ಳೋಕ್ಕೆ ಬೋಟಿಂಗ್ ವ್ಯವಸ್ಥೆನೂ ನಾವೆಲ್ಲರೂ ಊರವರೆಲ್ಲರೂ ಸೇರಿಕೊಂಡು ಅವರನ್ನು ಅನುಮತಿ ಮೇಲೆ ನಾವು ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ವಾಕಿಂಗ್ ಪಾತು MIಗೆ ನಾವು ಸೇರಿಸಿದ್ದೀವಿ ಕೆರೆನ. ಯಾವ ಮಟ್ಟಕ್ಕೆ ಅಲ್ಲಿ ಫ್ರಂಟ್ ಸೈಡಲ್ಲಾದರೂ ವಾಕಿಂಗ್ ಪಾತ್ ಒಂದು ಮಾಡಿದ್ರೆ ನನ್ನ ಅನಿಸಿಕೆ ಅನುಕೂಲ ಆಗುತ್ತೆ ಅಂತ ನಾನು 50 ಲಕ್ಷ ಕಾಮಗಾರಿ ನಮ್ಮ ವಿಶೇಷ ಅನುದಾನದಲ್ಲಿ ಹೊನ್ನಮ್ಮನ ಕೆರೆಗೆ ನಾನೇ ಒಂದು 50 ಲಕ್ಷ ರೂಪಾಯಿ ಕಾಮಗಾರಿ ಸೇರಿಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಆ ವಿಚಾರದ ಒಂದು ಟಾಯ್ಲೆಟ್ಗೆ ಅತಿ ಅವಶ್ಯಕತೆ ಇದೆ, ಪ್ಲಸ್ ಒಂದು ಒಂದು ಅಡುಗೆ ಮನೆ. ಯಾಕಂದರೆ ನೀವು ಹೇಳ್ದಂಗೆ ನಿರಂತರವಾಗಿ ಊಟ ವ್ಯವಸ್ಥೆ ಮಾಡಿಸ್ತಾರೆ. ಟೂರೇ ಅಂದರೆ ಪ್ರವಾಸೋದ್ಯಮ ಇಲಾಖೆನೂ ಕೇಳಿದ್ದೀವಿ. ಎರಡರಲ್ಲಿ ಯಾವ್ದು ಫಸ್ಟ್ ಬರ್ತದೆ ಅದನ್ನ ತೊಗೊಂಡು ಈ ಭಾಗಕ್ಕೆ ಅನುಕೂಲ ಮಾಡೋಕ್ಕೆ ಅಂತ ಸ್ಯಾಂಕ್ಷನ್ ಮಾಡ್ಕೊಂಡು ಮಾಡಿಸ್ಕೊಳ್ತೀವಿ. ಸರ್, ಪ್ರವಾಸೋದ್ಯಮ ಇಲಾಖೆಗೆ ಇಲ್ಲಿಂದ ಲಾಸ್ಟ್ ಟೈಮು ಕೇಬಲ್ ಕಾರಿಗೆ ಅಂತ ಪ್ರಪೋಸಲ್ ಹೋಗಿತ್ತು. ಇಲ್ಲಿಂದ ಕೇಬಲ್ ಕಾರ ನನಗೆ ಅದು ಮಾಹಿತಿ ಇಲ್ಲಣ್ಣ. ಆ ಥರದ್ದು ಏನಾದ್ರು ಇದ್ದರೆ ಗ್ರಾಮಸ್ಥರಿಗೆ ಒಪ್ಪಿಗೆ ತೊಗೊಂಡು ಆ ರೀತಿಲಿ ಏನಾದ್ರೆ ಪರಿಸರದ್ದು ಕಾಪಾಡ್ಕೊಂಡು ನೋಡೋಕ್ಕಂತ ನಾನು ಪ್ಲ್ಯಾನ್ ಮಾಡೋಣ. ಎಲ್ಲಿಂದ ಇದು ಅಲ್ಲಿಂದ ಆ ಬೆಟ್ಟದಿಂದ ಅಲ್ಲಿಗ ಫೀಸಿಬಿಲಿಟಿ ನನಗೆ ಗೊತ್ತಿಲ್ಲಪ್ಪ. ಮೊದಲು ನಾವು ಮಲ್ಲಳ್ಳಿ ಫಾಲ್ಸ್ದು ಕೇಬಲ್ ಕಾರ್ನ ಕಾನ್ಸಂಟ್ರೇಟ್ ಮಾಡೋಣ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ, ದೊಡ್ಡಮಳತೆ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ್, ದೊಡ್ಡಮಳತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ, ಪ್ರಮುಖರಾದ DU ಕಿರಣ್, HR ಸುರೇಶ್, KM ಲೋಕೇಶ್, BB ಸತೀಶ್, BJ ದೀಪಕ್ ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ದುಷ್ಯಂತ್ ಕುಮಾರ್, ಕೊಡಗು ಚಾನಲ್, ಸೋಮವಾರಪೇಟೆ. ಪೂಜೆ ಆಗಿಲ್ಲ.